ಲೈಸೆನ್ಸ್ ತೋರಿಸಿದ್ರು ನಮಗೆ ಮಿಲ್ಕ್ ಬೂತ್ ಇದೆ ಅಂತ. ಮಿಲ್ಕ್ ಬೂತ್ ಅಲ್ಲ, ಇದರಲ್ಲಿ ಮಿಲ್ಕ್ ಪ್ರಾಡಕ್ಟ್ ಮಾತ್ರವಾ ಅಥವಾ ಎಲ್ಲವನ್ನು ಮಾರ್ತೀರಾ? ಎಲ್ಲ ಫುಡ್ ಇದು ಸಹ. ನಾನು ಇಲ್ಲಿನ ಓನರ್, ನೀವು ಯಾರು ಇದನ್ನು ಚೆಕ್ ಮಾಡಲಿಕ್ಕೆ ಅಂತ. ನೀವು ಯಾರು ಕೇಳೋದು? ನಾನು ಅದನ್ನೇ ಕೇಳೋದು. ಯಾಕೆಂದ್ರೆ ಎಲ್ಲ ನಂದಿನಿಯಲ್ಲಿ ಪ್ರಶ್ನೆಗೆ ಅಧಿಕಾರಿಗಳು ಉತ್ತರ ಕೊಡಬೇಕು. ಯಾವುದಾದ್ರೂ ಮಿಲ್ಕ್ ಬೂತಿಗೆ ಫುಡ್ ಲೈಸೆನ್ಸ್ ಕೊಡ್ಲಿಕ್ಕೆ ಉಂಟಾ ಅಂತ. ನಂದಿನಿಯಲ್ಲಿ ಏನು ಸೇಲ್ ಮಾಡಬೇಕು ಅದನ್ನೇ ಮಾಡಬೇಕಲ್ಲ. ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಅಲ್ಲಲ್ಲ. ಎಲ್ಲರೂ ಹೊಟ್ಟೆಪಾಡಿಗೆ ಮಾಡುದಲ್ಲ, ಎಲ್ಲರೂ ಹೊಟ್ಟೆಪಾಡಿಗೆ ಮಾಡುದು. ಒಂದು ಕಡೆಯಲ್ಲಿ ಬಡ ವರ್ಗದವರನ್ನು ಎಬ್ಬಿಸಿ ಕಳಿಸುದು, ಇನ್ನೊಂದು ವರ್ಗದಲ್ಲಿ ಒಬ್ಬೊಬ್ರು ಇನ್ಫ್ಲುಯೆನ್ಸ್ ಇದ್ದವರಿಗೆ ವ್ಯವಹಾರ ಮಾಡ್ಲಿಕ್ಕೆ ಬಿಡುದು. ಉದ್ದಟತನ ಇದ್ರೆ ನಿಮ್ಮ ಮನೆಯಲ್ಲಿ ಇರಿ. ಕಾವೂರಿನ ನಾಗರಿಕರು ತುಂಬ ಜನ ನನಗೆ ಕರೆ ಮಾಡಿದರು. ಎಷ್ಟೋ ಬೀದಿ ವ್ಯಾಪಾರಸ್ಥರನ್ನು ಎಬ್ಬಿಸಿ ಬೀದಿಗೆ ಹಾಕಿದ್ದಾರೆ. ಆದರೆ ಕಾವೂರಿನ ಗ್ರೌಂಡಿನ ಪಕ್ಕ ಒಂದು ದೊಡ್ಡ ಫಾಸ್ಟ್ ಫುಡ್ಡು ಸಂಜೆ ಆಗುವಾಗ ಒಮ್ಮೆ ಬಂದು ನೋಡಿ, ಇಡೀ ಒಂದು ಹೋಟೆಲ್ನಾಗೆ ನಾನಾ ವಿಧದ ಐಟಮ್ಗಳನ್ನು ಮಾಡಿ ಫಾಸ್ಟ್ ಫುಡ್ ಮಾಡ್ತಾರಂತ ಹೇಳಿದರು. ಅದನ್ನು ನೋಡಬೇಕಂತ ಹೋಗುವಾಗ ಆ ಒಂದು ಫಾಸ್ಟ್ ಫುಡ್ ಅಂಗಡಿ ಸಂಬಂಧಪಟ್ಟದು ಅಲ್ಲಿ ಶ್ರೀನಿವಾಸ ಅಂತ, ಎಲ್ಲರೂ ಅದವರನ್ನು ಶ್ರೀನಾ ಅಂತ ಕರೀತಾರೆ. ಹಾಗಾಗಿ ಆ ಕಾವೂರಿನ ಒಂದು ಫಾಸ್ಟ್ ಫುಡ್ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟೆವು. ಕಾನೂನು ಮಾತ್ರೆಗಳ ಒಂಜಾತೆ ರೂಲ್ಸ್ ಮಾತ್ರೆಗಳ ಒಂಜಾತೆ ಅದು ಯಾನ್ ದೆಪ್ಪುಲೆ ಒಂದು ಪೂಜಿ ಎಂಕ್ ತೋಚ್ಪೋಡು ನಗರ ಪಾಲಿಕೆಗೆ ದಯಪಂಡ ಓಲು ದಾದ ಒಂದುಂಡು ಪಾಪದಕ್ಲೆ ಒಂಜಿ ಮಲ್ಲಕ್ಲೆಗೆ ಒಂಜಿ ಆನ್ನಿಕ್ಲೆ ದೆಪ್ಪುಲೆ ದೀಲೆ ಬಂದ್ ಪೂಜಿ ಎಂಕ್ ಭಯಪಂಡ ಅಕ್ಲೆಗೆ ತೋಜೋಡು ಬಾಕಿದೇನು ಪೂರ ದೆಪ್ಪು ಇರತ್ತೆ. ಅಲ್ಲಿ ಹೋಗಿ ನೋಡುವಾಗ ನನಗೆ ಆಶ್ಚರ್ಯ ಆಯಿತು. ಎಲ್ಲ ಅಂಗಡಿಗಳನ್ನು, ತರಕಾರಿ ಅಂಗಡಿಗಳು ಎಲ್ಲ ಬೀದಿಯಲ್ಲಿದ್ದವರನ್ನು ತೆಗೆದು ಬಿಸಾಡಿದ್ದಾರೆ. ಅಲ್ಲಿ ಯಾವುದೂ ಅಂಗಡಿ ಇಲ್ಲ ಅಂತ ಇಲ್ಲ. ಜ್ಯೂಸಿನ ಅಂಗಡಿ, ಶಾರ್ಮಾ ಅಂಗಡಿ, ಏನೆಲ್ಲ ತುಂಬ ಅಂಗಡಿಗಳು ಇತ್ತು, ಒಬ್ಬರ ಅಂಡರಲ್ಲಿ ಇತ್ತು. ನಾನು ಈ ಮೊದಲೇ ರೇಖಾ ಮೇಡಮಿಗೆ ಸಹ ಹೇಳಿದ್ದೆ. ರೇಖಾ ಮೇಡಮ್ ಒಬ್ಬರು ಆರೈಯನ್ನು ಕಳಿಸಿದ್ರು ಹಗಲು ಅದನ್ನು ಮುಚ್ಚಿಸಿ ಅಂತ. ಆರೈಯನ್ನು ಕಳಿಸಿದ್ರು ಸಹ ಅಲ್ಲಿ ಯಾವುದೇ ಅಂಗಡಿ ಮುಚ್ಚಲಿಲ್ಲ. ನನಗೂ ಆಗ ಡೌಟ್ ಆಯಿತು. ಒಂದು ಆರೈ ಬಂದು ಹೇಳಿದ್ರು ಸಹ ಅಂಗಡಿ ಮುಚ್ಚದೆ ರಾಜಾರೋಷವಾಗಿ ಇಷ್ಟು ದೊಡ್ಡ ಒಂದು ಫಾಸ್ಟ್ ಫುಡ್ ಹೇಗೆ ಓಪನ್ ಮಾಡಿ ಇರ್ತಾರೆ ಅಂತ ಹೇಳುವಾಗ ಆ ಅಂಗಡಿಯ ಮಾಲೀಕ ಸೀನಾ ಬಂದು ನನ್ನ ಹತ್ರ ಮಾತಾಡಿದರು. ಇದು ನಗರ ಪಾಲಿಕೆದು ಜಾಗ ಅಲ್ಲ, ಇದು DC ಮನ್ನಾ ಲ್ಯಾಂಡ್, ಹಾಗೆ ನಾವು ಇಟ್ಟಿದ್ದೇವೆ, ನೀವು ಹೇಳುವುದಾದರೆ ನಾವು ತೆರವು ಮಾಡ್ತೇವೆ ಅಂತ. ನಾನು ಅಲ್ಲಿ ಯಾರನ್ನು ತೆರವು ಮಾಡಲಿಕ್ಕೆ ಹೋದದಲ್ಲ. ಯಾಕೆಂದರೆ ನಾನು ಜನರಿಗೆ ತೋರಿಸ್ಕೊಡ್ಬೋದು, ಸಮಾಜಕ್ಕೆ ತೋರಿಸ್ಕೊಡ್ಬೋದು. ಒಂದು ಜನಪ್ರತಿನಿಧಿ ಆದವರು, ಮಂಗಳೂರು ನಗರ ಪಾಲಿಕೆ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ಎಷ್ಟು ಜನವನ್ನು ಎಬ್ಬಿಸಿದ್ದಾರೆ, ಎಷ್ಟು ಜನವರನ್ನು ಇಟ್ಟಿದ್ದಾರೆ ಅಂತ ತೋರಿಸ್ಬೋದು. ಒಂದು ಕಡೆಯಲ್ಲಿ ಬಡ ವರ್ಗದವರನ್ನು ಎಬ್ಬಿಸಿ ಕಳಿಸುದು, ಇನ್ನೊಂದು ವರ್ಗದಲ್ಲಿ ಒಬ್ಬೊಬ್ರು ಇನ್ಫ್ಲುಯೆನ್ಸ್ ಇದ್ದವರಿಗೆ ವ್ಯವಹಾರ ಮಾಡಲಿಕ್ಕೆ ಬಿಡುದು. ಇಲ್ಲಿ ಸಂಜೆ ನೋಡುವಾಗ ನನಗೆ ಆಶ್ಚರ್ಯ ಆಯಿತು. ಹಾಗಾಗಿ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿ ಲೋಹಿತ್ ಅಮೀನಿಗೆ ನಾನು ಕರೆ ಮಾಡಿದೆ. ಪಬ್ಲಿಕ್ ದಕುಲೆ ಎಂಕ ಮೂಲ ಲೆತ್ತದ ಪಂಡೇರ್ ಪನ್ನ ಪನ್ಪೇರ್ ಲೋಹಿತ್ ಮಾತ ಸಪೋರ್ಟ್ ಮಂತೊಂದುಲ್ಲೇರ್. ಲೋಹಿತ್ ಪೂರ ಗೊತ್ತುಂಡು ದಿನೋಲ ಪೋಪುನ ಲೋಹಿತನ ಸಪೋರ್ಟ್ ಉಂಡು ಆವೊಂದು ಯಾನ್ ಪನ್ಪುನತ್ತು ಜನಕುಲು ಎಂಕಲೆತ್ತು ಪನೊಂದುಲ್ಲೇರು. ಪಾಪದಕಲ್ಲನ ಮಲ್ಲಕಲ್ಲನವರ ತೂಲೆಗೆ ಒಂದು ಪಾಪದಕಲು ಬೀದಿ ವ್ಯಾಪಾರ ಇಂಚ ಮನ್ಪೇರ ಇಡೀ ಈತು ಮಲ್ಲ ಇಡೀ ಬುಡ್ಪದಿ ಇದು ಶಾಮಿಯನ್ ಪಾಡ್ದು ಮಲಮಲ್ಲ ಒಂದೇನ್ ಪಾಡ್ದು ಮೂಲ ಇಜ್ಜಂದಿನ ದಾಲ ಇಜ್ಜತ ಪೂರಲ ಒಂದು ಹೋಟೆಲ್ ಟೊಪ್ಪು ನೆಡ್ತು ಜಾಸ್ತಿ ಬೇರೆ ಮೂಲ ಅವನು ಉಂಡತ ಜನಕ್ಲೆಂದು ಇದು ಒಂದು ದಾಯ ಲೋಹಿತು ನಿಕ್ಲೆ ತೋಜ್ಜಿ ಏರಡ ಬಂತೀನಿ ಜಾಗ ಫೈನಲ್ ಆಗ್ತದೆ ಪೂರ ಮಸ್ತ್ ಐನೇಕು ಮಸ್ತ್ ಬಿಡ್ತಾ ಇಷ್ಟ ಹೆಚ್ಚಿನ ಕೂಡ ಮಾಡಿದ್ರೆ ಐನೇಕು ಅಪ್ಪ DC ಮನ್ನ ಲ್ಯಾಂಡ್ ಅಂಡೈತೆ ಯಾನು ಮಾತ್ರೆಲ್ಲ ಮೂಲಕ ಅಂತ ಕುಲ್ಲಾವಲಿ ಅಪ್ಪಗನ ಇರದ ಬಂದೇರಿಂದ ಈಗ ಎಂಕ್ವೈರಿ ಕ್ಲಾಸ್ ದಿತ್ತಿ ಗೊತ್ತದೆ ಎಂಕ್ವೈರ ಬಂದೇರಿಂದ ಈಗ ಎಂಕ್ವೈರಿ ಕ್ಲಾಸ್ ದಿತ್ತಿ ಗೊತ್ತದೆ ಎಂಕ್ವೈರ ಬಂದೇರಿಂದ ಈಗ ಎಂಕ್ವೈರಿ ಕ್ಲಾಸ್ ದಿತ್ತಿ ಗೊತ್ತದೆ. ಪ್ರತಿಯೊಬ್ಬರು ಅಲ್ಲಿ ಕಾವೂರಲ್ಲಿ ಪ್ರತಿಯೊಬ್ಬರು ಹೇಳೋದು ಅಲ್ಲಿ ಸೀನಾ ಅವರಿಗೆ ಮಾತ್ರ ಅಂಗಡಿ ಮಾಡಲಿಕ್ಕೆ ಬಿಟ್ಟು ಕೊಡ್ತಾ ಇದ್ದಾರೆ, ಬಾಕಿ ಯಾರಿಗೂ ಸಂಜೆ ಫಾಸ್ಟ್ ಫುಡ್ ಮಾಡಲಿಕ್ಕಿಲ್ಲ, ಯಾವುದೇ ಅಂಗಡಿಯನ್ನು ಇಡಲಿಕ್ಕಿಲ್ಲ. ಇದು ಅಲ್ಲಿನ ಜನಪ್ರತಿನಿಧಿ ಮತ್ತು ಇವರೇನೋ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವನಿಗೊಂದು ನ್ಯಾಯ ಇವನಿಗೊಂದು ನ್ಯಾಯ ಹೇಳುವಾಗ ನಾನು ಹೇಳಿದೆ, ಪಬ್ಲಿಕ್ ಈ ರೀತಿ ಹೇಳ್ತಾ ಇದೆ, ಇಲ್ಲಿ ಒಮ್ಮೆ ಬಂದು ಕೇಳಿ ಅಂತ ಹೇಳುವಾಗ ಪಬ್ಲಿಕ್ ಯಾರು ಅದು ಹೇಳೋದು, ನನ್ನೊಟ್ಟಿಗೆ ಸಹ ಪಬ್ಲಿಕ್ ಉಂಟು, ಮತ್ತೆ ಅದು
ನಿಮ್ಮ ಮಾತನ್ನು ನಾವು ಕೇಳಬೇಕಂತೆಲ್ಲ, ನಿಮ್ಮನ್ನು ನಾವು ಸೀರಿಯಸ್ ಆಗಿ ತಗೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಒಂದು ಮಾತನ್ನು ಈ ಜನಪ್ರತಿನಿಧಿ ಹೇಳಿದ. ನಮ್ಮ ಮಾತನ್ನು ಸೀರಿಯಸ್ ಆಗಿ ಇವ ತಗೊಳ್ಳುವುದಿಲ್ಲ ಅಂತೆ, ಸಾಮಾನ್ಯ ಜನರ ಮಾತನ್ನು ಸೀರಿಯಸ್ ಆಗಿ ಇವ ತಗೊಳ್ತಾನ? ಎಷ್ಟೋ ಜನಪ್ರತಿನಿಧಿಗಳು ಹೋಗುವಾಗ ಸ್ಪಂದನೆ ಮಾಡ್ತಿದ್ದಾರೆ. ಇವನೊಂದು ಜನಪ್ರತಿನಿಧಿ, ಇವನ್ ನಾಯಕ ಅಂತ ಎಣಿಸಿದ್ದಾನೆ. ನಾಯಕ ಅಲ್ಲ, ಜನ ಸೇವಕ ಎಂಬುದನ್ನು ಮರೆತು ಬಿಟ್ಟಿದ್ದಾನೆ. ಉದ್ದಟತನ ಇದ್ರೆ ನಿಮ್ಮ ಮನೆಯಲ್ಲಿ ಇರಿ, ಜನರು ಮಾತಾಡಬೇಕು. ಇಂಥ ಜನ ಸೇವಕರನ್ನು ಬೀದಿಗೆಳಿಬೇಕು. ಜನರು ಮಾತಾಡಿದ್ರೆ ಮಾತ್ರ ನಿಮ್ಮ ಊರು ಒಳ್ಳೆಗಾಗದೆ ವಿನಃ ಜನರು ಕೈ ಕಟ್ಟಿಕೊಂಡು ಕೂತ್ಕೊಂಡ್ರೆ ಆಗುದಿಲ್ಲ. ನಮ್ಮ ಈ ಒಂದು ಕಾರ್ಯಕ್ರಮದ ಈ ಕಾರ್ಯಾಚರಣೆ ಎಜೆಂಡಾ ಮುಖ್ಯವಾಗಿ ಜನರು ಪಬ್ಲಿಕ್ ಎದ್ದು ಮಾತಾಡಿದ್ರೆ ಯಾವ ಜನನಾಯಕನು ಯಾವನು ದೊಣ್ಣೆ ನಾಯಕನಲ್ಲ. ನಮ್ಮ ಟ್ಯಾಕ್ಸ್ ಇಂದ ನಮ್ಮ ಹಣದಿಂದ ಬದುಕುವವರು ಇವರು. ಇವನೊಬ್ಬ ಸ್ಥಾಯಿ ಕಮಿಟಿಯಲ್ಲಿದ್ದಾನೆ. ಆ ಸ್ಥಾಯಿ ಕಮಿಟಿಯಲ್ಲಿದ್ದು ಈಗ ನೀನು ಹೋಗುವ ಗಾಡಿಯಾಗಿ ಪೆಟ್ರೋಲ್ ಆಗಲಿ ಎಲ್ಲರೂ ನಮ್ಮ ಟ್ಯಾಕ್ಸ್ ಇಂದ ನಿನಗೆ ಕೊಡುವ ಭಿಕ್ಷೆಯಿಂದ ನೀನು ಹೋಗ್ತಿ ವಿನಃ ನಿನ್ನ ಮನೆಯಿಂದ ಇಲ್ಲ. ಹಾಗಾಗಿ ನಿನ್ನನ್ನು ನಮ್ಗೆ ಯಾವುದು ಸೀರಿಯಸ್ ಆಗಿ ತಗೊಳ್ಳುವ ಅವಶ್ಯಕತೆ ಇಲ್ಲ. ನಮ್ಮದೇ ಮಾತನ್ನು ಇವನು ಸೀರಿಯಸ್ ಆಗಿ ತಗೊಳ್ಳುವುದಿಲ್ಲ ಹೇಳುವಾಗ ಅವನ ವಾರ್ಡ್ ಅಲ್ಲಿ ಯಾರಾದ್ರೂ ಬಡವರು ಹೋಗಿ ಇವನ ಹತ್ರ ಮಾತಾಡಿದ್ರೆ ಇವನು ಮಾತಾಡ್ಲಿಕ್ಕೆ ಸಿಗೋನ, ಸ್ಪಂದನೆ ಕೊಡೋನ. ಯಾಕೆ ನಾಚಿಕೆ ಆಗ್ಬೇಕು. ಇವನ ವಾರ್ಡಿನ ಆ ಇಂದಿರಾ ಅನ್ನುವಂತ ಒಂದು ಹೆಂಗಸು ಮತ್ತು ಮಗಳು ಅಷ್ಟು ಮಾಧ್ಯಮದಲ್ಲಿ ಮಾತಾಡಿ ಇಡೀ ಜನರಿಗೆ ನೋವು ಭರಿಸಿತು. ಆದ್ರೆ ಇವನು ಇದುವರೆಗೆ ನಾಲಾಯಕ ಜನಪ್ರತಿನಿಧಿ ಇದುವರೆಗೆ ಇವ ಟೂರಿಂದ ಬಂದು ಒಂದೇ ದಿವಸ ಅವರನ್ನು ಭೇಟಿ ಕೊಡುವುದಾಗ್ಲಿ, ಅವರಿಗೆ ವ್ಯವಸ್ಥೆ ಮಾಡುವುದಾಗ್ಲಿ, ಅವರಿಗೆ ಸಾಂತ್ವನ ಕೊಡದ ಇವ ಮುಂದಿನ ದಿನಗಳಲ್ಲಿ ಝೋನ್ ಮಾಡುದಂತೆ. ಇವನ ಕರ್ಮಕ್ಕೆ ಇವ ಝೋನ್ ಮಾಡುವಾಗ ಈ ಒಂದು ಅವಧಿ ಮುಗ್ದೋಗ್ತದೆ. ಮತ್ತೆ ನಿನ್ನ ಝೋನ್ ಯಾರಿಗೂ ಅವಶ್ಯಕತೆ ಇಲ್ಲ. ಆ ಮಹಿಳೆಯರಿಗೆ ಖಂಡಿತ ಅಂಗಡಿ ಆಗ್ತದೆ, ನಿನ್ನನ್ನು ಕೇಳೋ ಪರ್ಮಿಷನ್ ಇಲ್ಲ. ಮನಸ್ಸು ಮಾಡಿದ್ರೆ ಅಲ್ಲಿನ ತರಕಾರಿಯವರು ಫುಟ್ಪಾತ್ ಅಲ್ಲೆಲ್ಲ ಕೂತವರು ನೀನು ಹೇಳಿದಲ್ಲ ಇದು DC ಮನ್ನಾಲ್ಯಾಂಡ್ ಅಂತ, ಎಲ್ಲರನ್ನು ತಂದು ಅಲ್ಲಿ ವ್ಯವಹಾರ ಮಾಡುವ ತಾಕತ್ತು ನಮ್ಗೆ ಇದೆ. ಇರು ಸಂಬಳ ಹೋಗ ಏತ್ ಸಂಬಳ ದಿನಕ್ಕೆ 700 ಜ್ಯೂಸ್ ದ ಪೂರ ನಿಕಲ್ ನಾನೇ. ಮರುದಿವಸ ನಾವು ಪುನಃ ಕಾವೂರಿಗೆ ಹೋದೆವು. ಯಾಕೆಂದರೆ ಈ ಸೀನನ ಅಂಗಡಿಗೆ ನಾವು ಹೋಗಿ ವಿಡಿಯೋ ಮಾಡಿದ ನಂತರ ಜನರಿಗೆ ಗೊತ್ತಾದ ನಂತರ ಪುನಃ ನನಗೆ ಕರೆ ಬಂತು. ಕೇವಲ ಫಾಸ್ಟ್ ಫುಡ್ ಅಲ್ಲ, ಈ ವ್ಯಕ್ತಿಗೆ ಇನ್ನೊಂದು ಅಲ್ಲಿ ಮಿಲ್ಕ್ ಬೂತು ಉಂಟು ಅಂತ ಹೇಳಿದರು. ಕಾವೂರಿಗೆ ಬಂದು ನೋಡುವಾಗ ಮಿಲ್ಕ್ ಬೂತು ಜಂಕ್ಷನಲ್ಲೇ ಉಂಟು. ಅಲ್ಲಿ ಇಂದಿರಾ ಕ್ಯಾಂಟೀನ್ನ ಪಕ್ಕ ಶಾಲೆ ಉಂಟು, ಅಲ್ಲೊಂದು ಮಿಲ್ಕ್ ಬೂತು. ಆದರೆ ಲೋಹಿತ್ ಅಮೀನ್ ಕಾರ್ಪೊರೇಟ್ರಿಗೆ ಸಂಬಂಧಪಟ್ಟದಲ್ಲ, ಹತ್ತಿರದಲ್ಲಿ ಒಂದೇ ರೋಡ್ ಆಚೆ ಕ್ರಾಸ್ ಮಾಡಿ ಅಲ್ಲಿ ಹೋದೆವು ನಾವು. ಅಲ್ಲಿ ಹೋಗುವಾಗ ಒಬ್ಬ ವ್ಯಕ್ತಿ ಇದ್ದ ಅಲ್ಲಿ ಮಿಲ್ಕ್ ಬೂತಲ್ಲಿ. ಅಲ್ಲಿ ಮಿಲ್ಕ್ ಬೂತ್ ಅಂತ ಕಾಣುವುದಿಲ್ಲ, ಎಲ್ಲ ಸಾಮಾನು ಮಾರಾಟ ಆಗ್ತಾ ಉಂಟು. ಆ ವ್ಯಕ್ತಿಗೆ ಈ ಸೀನಾ ಅನ್ನುವರು 700 ರೂಪಾಯಿ ಇದು ಸಂಬಳ ಕೊಟ್ಟು ಮಿಲ್ಕ್ ಬೂತಲ್ಲಿ ಕೂತ್ಕೊಳ್ಳಿಸಿದ್ದಾರೆ. ಹಾಗಾದರೆ ಸೀನನಿಗೆ ಸಂಜೆ ಆಗುವಾಗ ಇಡೀ ಫಾಸ್ಟ್ ಫುಡ್ ಲೋಹಿತ್ ಅಮೀನ್ ಲೆಕ್ಕದಲ್ಲಿ ಅಲ್ಲಿ ಇಡೀ ಮಿಲ್ಕ್ ಬೂತು ಅಂಗಡಿ ಹಾಕ್ಕೊಂಡು 700 ರೂಪಾಯಿ ದಿನಕ್ಕೆ ಸಂಬಳ ಕೊಡುವುದಾದ್ರೆ ಇಲ್ಲಿ ಎಷ್ಟು ಲಾಭ ಬರ್ಬೋದು? ಹಾಗಾದರೆ ಈ ಕಾವೂರೆಲ್ಲ ಕೇವಲ ಈ ಸೀನಾ ಎನ್ನುವ ವ್ಯಕ್ತಿಗೆ ಸಂಬಂಧಪಟ್ಟದ? ಹಾಗಾದರೆ ಈ ಜನಪ್ರತಿನಿಧಿಗಳ ಉದ್ದೇಶ ಏನು? ಕಾವೂರು ಜಂಕ್ಷನ್ ಅಲ್ಲೇ ಸೀನನ ಮಿಲ್ಕ್ ಬೂತಿನ ಮುಂದೆ ಇನ್ನೂ 2 ಮಿಲ್ಕ್ ಬೂತ್ ಇತ್ತು. ಹಾಗಾಗಿ ಒಂದು ಮಿಲ್ಕ್ ಬೂತಿಗೆ ನಾವು ಹೋಗುವಾಗ ನಮಗೆ ಅವರು ಲೈಸೆನ್ಸ್ ತೋರಿಸಿದ್ರು, ನಮಗೆ ಮಿಲ್ಕ್ ಬೂತ್ ಇದೆ ಅಂತ. ಮಿಲ್ಕ್ ಬೂತ್ ಅಲ್ಲ, ಇದರಲ್ಲಿ ಮಿಲ್ಕ್ ಪ್ರಾಡಕ್ಟ್ ಮಾತ್ರ ಅಥವಾ ಎಲ್ಲವನ್ನು ಮಾರ್ತೀರಾ? ಎಲ್ಲ ಫುಡ್ ಇದು ಸಹ ಬೇರೆ. ಲೈಸೆನ್ಸ್ ಯಾವುದಕ್ಕೆ ಇರೋದು? ಫುಡ್ ಮತ್ತು ಮಿಲ್ಕ್ ಉಂಟಾ? ಯಾರು? ನೀವಲ್ಲ ಓನರ್? ನೀವೆಂತ ರೆಂಟಿಗೆ ಇರುದಾ? ಕೆಲಸಕ್ಕೆ ಇರೋದು. ಆ ಲೈಸೆನ್ಸ್ ಮಿಲ್ಕ್ ಬೂತ್ ಇದ್ದು ಅಲ್ಲದೆ ಆ ಮಿಲ್ಕ್ ಬೂತಲ್ಲಿ ಮಿಲ್ಕ್ ಕಾಣ್ತಾ ಇಲ್ಲ. ಎಲ್ಲ ತುಂಬ ಮಾರಾಟ ಮಾಡ್ತಿದ್ರು ಫುಡ್. ಇದು ಎಲ್ಲ ಪ್ಯಾಕೆಟ್ಗಳು ಯಾವುದು ಅಂತ ಎಲ್ಲ ಅಂಗಡಿಯಾಗೆ ಮಾರಾಟ ಮಾಡ್ತಾ ಇರುವಾಗ ಇದಕ್ಕೆ ಲೈಸೆನ್ಸ್ ಉಂಟಾ ಕೇಳುವಾಗ ಒಂದು ಫುಡ್ ಲೈಸೆನ್ಸ್. ಆ ಒಂದು ಮಿಲ್ಕ್ ಬೂತಿಗೆ ಕೇಳುವಾಗ ನಮಗೆ ಮಿಲ್ಕ್ ಇದೊಂದು ಲೈಸೆನ್ಸ್ ಕೊಟ್ಟರು. ಓಕೆ, ನಂದಿನಿ ಮಿಲ್ಕ್ದು ಲೈಸೆನ್ಸ್. ಮತ್ತೆ ಒಂದು ಲೈಸೆನ್ಸ್ ತೋರಿಸಿದ್ರು, FSS
AI ಅಂತ ಫುಡ್ ಲೈಸೆನ್ಸ್ ಅಂತ. ನಾನು ಕೇಳೋದು ಒಂದು ಮಿಲ್ಕ್ ಬೂತಲ್ಲಿ ಪುನಃ ಈ ಒಂದು ಫುಡ್ ಲೈಸೆನ್ಸ್ ಹೇಗೆ ಕೊಡ್ತಾರೆ ಅಂತ. ನಾವು ಅದನ್ನು ಪರಿಶೀಲನೆ ಮಾಡಿ ಹೊರಗೆ ಬರುವಾಗ ಅಲ್ಲಿದೊಬ್ಬ ಯಾರ ನನಗೆ ಗೊತ್ತಿಲ್ಲ, ಅವ ಹೇಳಿದ ನಾನು ಇಲ್ಲಿನ ಓನರ್, ನೀವು ಯಾರು ಇದನ್ನು ಚೆಕ್ ಮಾಡಲಿಕ್ಕೆ ಅಂತ. ನೀವು ಯಾರು ಕೇಳೋದು? ನಾನು ಅದನ್ನೇ ಕೇಳೋದು. ಯಾಕೆಂದ್ರೆ ಎಲ್ಲ ನಂದಿನಿಯಲ್ಲಿ ಏನೆಲ್ಲ ಪ್ರಾಡಕ್ಟ್ ಮಾರಿಕೊಂಡು ಅಲ್ಲಿ ಬಾಡಿಗೆಗೆ ಅಲ್ಲಿ ಒಂದು ಹೋದೆ ಎಲ್ಲಾ ಕಡೆ ಮಾಡಿ 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 ಏನ್ ಮಾಡ್ಲಿಕ್ಕೆ ಉಂಟು ಮಾಡಿ. ಮಿಲ್ಕ್ ಬೂತ್ ಮಾಡಲಿ ಅಥವಾ ಯಾವುದೇ ವ್ಯವಹಾರ ಮಾಡುವಾಗ ನಗರ ಪಾಲಿಕೆಯಿಂದ ಅವರಿಗೊಂದು ಲೈಸೆನ್ಸ್ ಅಂತ ಕೊಡ್ತಾರೆ. ಪ್ರತಿಯೊಂದು ವ್ಯವಹಾರ ಮಾಡುವವರು ಆ ಲೈಸೆನ್ಸ್ ಅನ್ನು ಅಂಗಡಿಯಲ್ಲಿ ನೇತಾಡಿಸಬೇಕು. ನಾನು ಸಾಮಾಜಿಕ ಕಾರ್ಯಕರ್ತೆಯಾಗಿ ಎಲ್ಲ ಒಂದು ಗ್ರಾಹಕಳಾಗಿ ಅಂಗಡಿಗೆ ಹೋಗುವಾಗ ಆ ನಂದಿನಿ ಮಿಲ್ಕ್ ಬೂತಲ್ಲಿ ಇಂಥ ಎಲ್ಲ ಫುಡ್ಗಳನ್ನು ಇಡುವಾಗ ಇದಕ್ಕೆ ಲೈಸೆನ್ಸ್ ಉಂಟಾ ಅಂತ ನಾವು ಕೇಳಲೇಬೇಕು. ಯಾಕೆಂದ್ರೆ ಇವರು FSSAI ಅಂತ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾದ್ದು ಒಂದು ಲೈಸೆನ್ಸ್ ಇದೆ ಅಂತ ಇವನು ತೋರಿಸಿಕೊಡುವಾಗ ಅದು ನಿಜನ ಅಥವಾ ಫೇಕ್ ಅಂತ ನಾವು ನೋಡಬೇಕು. ಒಂದು ನಿಜ ಆಗಿದ್ರೆ ಹೇಗೆ ಕೊಟ್ಟಿರಿ ಅಂತ ನಾವು ಪ್ರಶ್ನೆ ಮಾಡಬೇಕು ಅಥಾರಿಟಿಯಲ್ಲಿ. ಮಿಲ್ಕ್ ಬೂತಿನವರಿಗೆ ಯಾವ ರೀತಿ ಕೊಟ್ಟಿದ್ದಾರೆ, ಒಂದು ವೇಳೆ ಫೇಕ್ ಆದರೆ ಈ ರೀತಿ ಅಂಗಡಿಯಲ್ಲಿ ಫೇಕ್ ಲೈಸೆನ್ಸ್ ತೋರಿಸ್ತಾರೆ ಅಂತ ನಾವು ಅದನ್ನು ಕಂಪ್ಲೇಂಟ್ ಮಾಡ್ಬೋದು. ನೀವು ಅದನ್ನು ಕಳ್ಳರಾಗಿ ಒಳಗಿಟ್ಟು ಹೇಳುವುದಕ್ಕೆ ಮಾತ್ರ ನಮ್ಮ ಅಬ್ಜೆಕ್ಷನ್. ನೀವು ನಿಜವಾಗಿ ಲೈಸೆನ್ಸ್ ಇಟ್ಕೊಂಡು ಮಾಡೋದಾದ್ರೆ ಪ್ರತಿಯೊಂದು ಅಂಗಡಿಯವರಲ್ಲಿ ಲೈಸೆನ್ಸ್ ಒಳಗೆ ನೇತು ಹಾಕಲೇಬೇಕು. ಕಳ್ಳರಾಗಿ ಯಾಕೆ ವ್ಯವಹಾರ ಮಾಡ್ತಾ ಇದ್ದೀರಿ ನಾವು ಪ್ರಶ್ನೆ ಕೇಳುವಾಗ ನಿಮ್ಗೆ ಯಾಕೆ ಅಷ್ಟು ಉರಿ ಬರ್ತಾ ಉಂಟು? ನೇರ ನೀವು ವ್ಯವಹಾರ ಮಾಡುವುದಾದ್ರೆ, ನೇರ ನೀವು ಲೈಸೆನ್ಸ್ ಹಾಕಿ ವ್ಯವಹಾರ ಮಾಡುವುದಾದ್ರೆ, ನಾವೊಂದು ಗ್ರಾಹಕರು ಬರುವಾಗ ನೀವು ಮಿಲ್ಕ್ ಪ್ರಾಡಕ್ಟ್ ಅಥವಾ ಬೇರೆ ಏನಾದರೂ ಫುಡ್ ಮಾಡುವಾಗ ನಿಮಗೆ ಲೈಸೆನ್ಸ್ ಉಂಟಾ ಅಂತ ನೋಡ್ಬೋದು. ನೀವು ಮಿಲ್ಕ್ ಬೂತ್ ಇಟ್ಕೊಂಡು ಯಾವ್ದು ನೀವು ಅಲ್ಲಿ ಮಾರಾಟ ಮಾಡುದು ಅಡಿಗೆ ಮಾಡಿಕೊಂಡು ಇರುವಾಗ ಜನರ ಸೇಫ್ಟಿಯನ್ನು ನೋಡ್ಬೇಕಲ್ಲ. ನೀವೇನು ಆಹಾರ ಕೊಡ್ತಾ ಇದ್ದೀರಂತ ನಿಮ್ಮ ಹತ್ರ ಲೈಸೆನ್ಸ್ ಉಂಟಾ ಕೇಳುವುದು ನಮ್ಮ ಹಕ್ಕು. ಅದನ್ನು ಯಾವನಿಗೆ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಅಧಿಕಾರಿಗಳು ಗಮನ ಕೊಡಬೇಕು. ನೀವು ಕೇವಲ ಅಲ್ಲಿ ನಗರ ಪಾಲಿಕೆಯಿಂದ ಕಂದಾಯ ಅಧಿಕಾರಿಗಳು ನೀವು ಕೇವಲ ಅಂಗಡಿಗೆ ಲೈಸೆನ್ಸ್ ಕೊಡುದು ಅಲ್ಲ, ಆ ಲೈಸೆನ್ಸ್ ರಿನ್ಯೂವಲ್ ಆಗಿದೆ ಅಥವಾ ಅಂಗಡಿಯಲ್ಲಿ ಅವನು ನೇತ ಹಾಕಿದಾನ ಪಬ್ಲಿಕ್ಗೆ ತೋರಿಸುವಾಗೆ ಆ ಲೈಸೆನ್ಸ್ ಅನ್ನು ಇಡಬೇಕು. ಕೇವಲ ಅವನ ಪೆಟ್ಟಿಗೆಯಲ್ಲಿ ಮುಚ್ಚಿ ಇಡ್ಲಿಕ್ಕೆ ಅಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿ ಅಧಿಕಾರಿಗಳು ಲೈಸೆನ್ಸ್ ಕೊಡುವಾಗ ನೀವು ಹೇಳಲೇಬೇಕು, ಕಡ್ಡಾಯವಾಗಿ ಅಂಗಡಿಯ ಒಳಗೆ ಇದನ್ನು ನೇತ ಹಾಕಿಸ್ಬೇಕಂತ ಹೇಳಬೇಕು. ನೀವು ಎಲ್ಲರೂ ಹೊಟ್ಟೆಪಾಡಿಗೆ ಮಾಡುದು. ಯಾಕೆಂದ್ರೆ ಎಲ್ರಿಗೂ ಕಾನೂನು ಒಂದಲ್ಲ. ಮಿಲ್ಕ್ ಬೂತ್ ಅಂದರೆ ನಂದಿನಿ ಪ್ರಾಡಕ್ಟಿಗೆ ಮತ್ತೆ ಮಿಲ್ಕಿಗೆ ಕೊಡುದು, ಹೌದಲ್ಲ? ಪ್ರತಿಯೊಬ್ಬರು ಈಗ ಎಲ್ಲವನ್ನು ಈಗ ಕಾರ್ಪೊರೇಷನ್ ಎಬ್ಬಿಸ್ತಿದ್ದಾರೆ ಬೀದಿ ಬದಿ ಇದು ಅಂತ. ಹಾಗೆ ಎಲ್ರಿಗೂ ಕಾನೂನು ಅನ್ವಯ ಆಗ್ತದಲ್ಲ. ಈಗ ಮಿಲ್ಕ್ ಬೂತಿಗೆ ನಿಮಗೆ ಇಷ್ಟು ಅಂತ ಜಾಗ ಕೊಡ್ತಾರೆ, ಇಷ್ಟಲ್ಲಿ ಮಿಲ್ಕ್ ಬೂತ್ ಇದು ಅಂತ. ಹಾಗೆ ಹೊಟ್ಟೆ ಪಾಡಿಗೆ ಅಂತ ಎಲ್ಲ ಹೋಟೆಲೇ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ. ಯಾವುದ್ಯಾವುದಕ್ಕೆ ಪ್ರೊಸೀಜರ್ ಹಾಗೆ ಮಾಡಬೇಕಲ್ಲ. ಅಲ್ಲ, ಯಾವುದು ನಿಮ್ಮ ಅಂಗಡಿಯಲ್ಲಿ ಏನೆಲ್ಲ ಸಾಮಾನು ಉಂಟು ನೋಡಿದ್ದೀರಾ? ಒಂದು ದೊಡ್ಡ ಶಾಪಲ್ಲಿ ಇಡುವಾಗೆ ಉಂಟು ನಂದಿನಿ ಮಿಲ್ಕ್ ಬೂತ್ ಅಂತ ಹೇಳಿದರೆ ಅದರ ಪ್ರೊಸೀಜರ್ ಬೇಕಲ್ಲ. ನಾನು ನಿಮಗೆ ಇದು ಹೇಳೋದಲ್ಲ, ಯಾಕೆಂದರೆ ಇಲ್ಲಿ ಕಾರ್ಪೊರೇಷನ್ ಇಂದಲೇ ರೂಲ್ಸ್ ಉಂಟು, ಎಲ್ಲರದು ಎಬ್ಬಿಸ್ತಾ ಇದ್ದಾರೆ. ಹೌದಾ? ಆಗ ಬಡವರಿಗೊಂದು ದೊಡ್ಡವರಿಗೊಂದು ಕಾನೂನು, ಎಲ್ರಿಗೂ ಹೊಟ್ಟೆಪಾಡಿಗೆ ದುಡಿಯೋರಲ್ಲ ನಾವು. ಸೆಂತ ಅವರನ್ನು ಎಬ್ಬಿಸ್ಬೇಕಂತ ಹೇಳೋದಲ್ಲ, ಎಲ್ರಿಗೂ ಆಧಾರ ಆಗ್ಬೇಕಂತಲೇ ಹೇಳೋದಲ್ಲ. ನಂದಿನಿಯಲ್ಲಿ ಏನು ಸೇಲ್ ಮಾಡಬೇಕು ಅದನ್ನೇ ಮಾಡಬೇಕಲ್ಲ. ಒಬ್ರಿಗೊಂದು ನ್ಯಾಯ ಇನ್ನೊಬ್ರಿಗೊಂದು ನ್ಯಾಯ ಅಲ್ಲಲ್ಲ. ಎಲ್ಲರೂ ಹೊಟ್ಟೆಪಾಡಿಗೆ ಮಾಡೋದಲ್ಲ, ಎಲ್ಲರೂ ಹೊಟ್ಟೆಪಾಡಿಗೆ ಮಾಡೋದು. ಇಲ್ಲಿ ಮೆಸ್ಕಾಮ್ ಉಂಟು, ಮೆಸ್ಕಾಮಿನ ಮುಂದೆ ಒಂದು ನಂದಿನಿ ಮಿಲ್ಕ್ ಪಾರ್ಲರ್ ಉಂಟು. ಇದರ ಹತ್ತಿರ ಕುದುರೆಮುಖ ಕ್ವಾರ್ಟರ್ಸ್ ಕೂಡ ಉಂಟು. ಮೊನ್ನೆ ಎಲ್ಲ ಕಾರ್ಯಾಚರಣೆ ಮಾಡಿದರು, ಬೀದಿ ಬದಿಯಲ್ಲಿ ಮಾರಾಟ ಮಾಡಬಾರ್ದಂತ ಎಲ್ಲ ಕಾರ್ಯಾಚರಣೆ ಮಾಡಿ ತೆಗೆದಿದ್ದಾರೆ. ಈಗ ಕಾವೂರಲ್ಲಿ ಹೋಗುವಾಗ 3-4 ಮಿಲ್ಕ್ ಬೂತುಗಳುಂಟು. ಮಿಲ್ಕ್ ಬೂತುಗಳಲ್ಲಿ ಯಾರ್ಯಾರಿಗೆ ಬಾಡಿಗೆ ಕೊಟ್ಟು 700 ಬಾಡಿಗೆಯಲ್ಲಿ ಯಾವುದ್ಯಾವುದೋ ಸಾಮಾನು ಹಾಕ್ಕೊಂಡು ಮಾರಾಟ ಮಾಡ್ತಿದ್ದಾರೆ. ಈ ಮಿಲ್ಕ್ ಬೂತಲ್ಲಿ ಸಹ ಕಂಪ್ಲೇಂಟ್ ಬಂತು. ಈ ಮಿಲ್ಕ್ ಬೂತಲ್ಲಿ ಮಿಲ್ಕ್ ಪ್ರಾಡಕ್ಟ್ ಅಲ್ಲ, ಇಡೀ ಒಂದು ದೊಡ್ಡ ಶಾಪಿನ ಇದೆ ಮಾರ್ಕೆಟ್ನಾಗೆ ಇಲ್ಲಿ ಒಂದು ಶಾಪ್ ಮಾಡಿಕೊಂಡು ಮಾರಾಟ ಮಾಡಿದ್ದಾರೆ. ರೇಖಾ ಮೇಡಮ್, ತಮ್ಮ ಗಮನಕ್ಕೆ, ನಿಮಗೆ ಗೊತ್ತಿರಲಿಕ್ಕಿಲ್ಲ ಮಿಲ್ಕ್ ಬೂತಲ್ಲಿ ಎಷ್ಟೆಲ್ಲ ಮಾರಾಟ ಆಗ್ತಾ ಉಂಟು. ಇದು ಸಹ ಕಾನೂನು ಬಾಹಿರ. ಹಾಗಾಗಿ ಎಲ್ಲೆಲ್ಲ ಮಿಲ್ಕ್ ಬೂತುಗಳು ಈ ರೀತಿ ಕೆಲಸ ಮಾಡ್ತಾ ಉಂಟು, ಅವ್ಯವಹಾರ ಮಾಡ್ತಾ ಇದ್ದಾರೆ, ಎಲ್ರಿಗೂ ಆ್ಯಕ್ಷನ್ ಆಗಬೇಕು. ನಾವು ತೋರಿಸೋದು ನಮ್ಮ ಕರ್ತವ್ಯ. ಈಗ ಇಲ್ಲಿ ಕಾವೂರಲ್ಲೇ 3-4 ಮಿಲ್ಕ್ ಬೂತುಗಳು ಒಳಬಾಡಿಗೆ ಕೊಟ್ಟು ವ್ಯವಹಾರ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಅಂಗಡಿಯಲ್ಲಿ ಎಷ್ಟು ಸಾಮಾನು ಉಂಟು ಅಂತ ಹೇಳಿದರೆ ಒಂದು 5 ಅಂಗಡಿ ಆಗುವಂಥ ಸಾಮಾನುಗಳು ಇದರ ಒಳಗೆ ಮಾರಾಟ ಆಗ್ತಾ ಉಂಟು. ಇದನ್ನೊಂದು ನೀವು ನೋಡಬೇಕು. ಮಿಲ್ಕ್ ಬೂತಿನ ಡಿಪಾರ್ಟ್ಮೆಂಟಿಗೂ ಮಿಲ್ಕ್ ಬೂತಿನ ಯಾರು ನಂದಿನಿ ಅವರಿಗೂ ಈ ವಿಷಯವನ್ನು ತಿಳಿಸಬೇಕು. ಯಾವುದಕ್ಕೆ ಲೈಸೆನ್ಸ್ ಕೊಡ್ತಾ ಇದ್ದಾರೆ, ಆ ಅಂಗಡಿಯಲ್ಲಿ ಏನು ಮಾರ್ತಾ ಇದ್ದಾರೆ ಅಂತ ನಂದಿನಿ ಅವರಿಗೂ ತಾವು ಗಮನ ಹರಿಸಬೇಕು ನಗರ ಪಾಲಿಕೆಯಿಂದ. ಈಗ ನಿಮಗೆ ಈಗ ಅದರಿಂದ ಇನ್ಕಮ್ ಎಂತ ರೆಂಟಿಗೆ ಕೊಟ್ಟಿದ್ದೀರಾ ನೀವು? ರೆಂಟಿಗೆ ಕೊಡದೆ ಫ್ರೀ ಸರ್ವಿಸ್ ಕೊಟ್ಟದ ನೀವು? ಫ್ರೀ ಅಂತ ಹೇಳಿದ್ರೆ ಬಾಡಿಗೆಯಲ್ಲಿ ಇವರೇ ಕಟ್ತಿದ್ದಾರೆ. ಯಾರು? ಇವರೇ ಕಟ್ತಾರೆ.
ಬಾಡಿಗೆ ಎಲ್ಲ ಅವರೇ ಕಟ್ತಾರ. ಹಾಗಾದ್ರೆ ಅವ್ರ ಹೆಸರಲ್ಲಿ ಮಾಡಿ ಕೊಡ್ತೀರಾ ನೀವು? 100%. ನೀವು ಬಾಯಿ ಬಿಟ್ಟು ಹೇಳಿದ್ದೀರಿ ಯಾವಾಗ? ಕೇಳಿ ಹೇಳಿ ಸಾಧಾರಣ. ಅಲ್ಲ, ನನಗೆ ಇಲ್ಲಿ ಎಲ್ಲ ಬಂತು ಸಪ್ತಗಿರಿಯ ಶ್ಯಾಮ್ ಅವರು ಅದನ್ನು ಬಾಡಿಗೆ ಕೊಟ್ಟಿದ್ದಾರೆ ಅಂತ. ನೀವು ತಪ್ಪು ಸಾರಿ. ತಪ್ಪು ತಿಳಿದದಲ್ಲ, ಜನರು ಎಲ್ಲೂ ಹೇಳ್ತಿದ್ದಾರೆ ಬಾಡಿಗೆ ಕೊಟ್ಟಿದ್ದೀರಾ. ನೀವು ಕೊಡೋದಕ್ಕೆ ನನಗೇನಿಲ್ಲ, ಬಡವರಿಗೆ ಫ್ರೀ ಕೊಡೋದಕ್ಕೆ ತೊಂದರೆ ಇಲ್ಲ ನನಗೆ. ಏನು ಅವಶ್ಯಕತೆ ಇಲ್ಲ. ನಿಮ್ದು ಅಲ್ಲದಿದ್ರೆ ನೀವ್ ಹೇಗೆ ಕೊಡ್ತೀರಿ ಈಗ ಹೇಳುದು ನಾನು. ಹೇಳಿ ಆಗಿದೆ ಅವ್ರ ಹತ್ರ, ನಂಗೆ ಆಗ್ತಾ ಇಲ್ಲ. 60 years ನಾನು ಕಂಪ್ಲೀಟ್ ಆಯ್ತು, ನನಗೆ ಅದು ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಷ್ಟೇ. ಮೇಡಮ್ ಏನು ಗೊತ್ತಾ, ಹಾಲು ಕೊಡ್ತೇವೆ ಅಷ್ಟೇ, ಹಾಲು ತಗೊಂಡು ಹೋಗ್ತಾರೆ. ಹಾಲು ಕೊಡೋದು ಎಷ್ಟು? ಅರ್ಧ ಪ್ಯಾಕೆಟಾ? ಮತ್ತೆ 300 ರೂಪಾಯಿ ಹಾಲು ಕೊಡ್ತೇವೆ. 300 ರೂಪಾಯಿ ಹಾಲು 300 ರೂಪಾಯಿದು ಹಾಲು ಕೊಡ್ತೀರಾ? 300 ರೂಪಾಯಿ ದಿನಾಲು ಹಾಲು. ಎಂತಕ್ಕೆ ಅವರಿಗೆ 300 ರೂಪಾಯಿದು ಹಾಲು? ಅದು ಜ್ಯೂಸಿಗೆ ಬೇಕಲ್ಲ ಅಂತ. ಅವ್ರ ಹಾಗಾದ್ರೆ ಜ್ಯೂಸಿಗೆ ನೀವು 300 ರೂಪಾಯಿ ಎಲ್ಲ ಜಾಸ್ತಿ ಕೊಡ್ತೀರಂತ ನನಗೆ ಗೊತ್ತು. ಹಾಂ, ಅಷ್ಟೇ. ಹಾಗಾದ್ರೆ ಹಾಲು ಕೊಟ್ಟು ನಿಮ್ದು ವ್ಯಾಪಾರ ಅಲ್ಲ. 300 ರೂಪಾಯಿ ಪರ್ ಡೇ, ಮತ್ತೆ ಏನಿಲ್ಲ, ಧರ್ಮಕ್ಕೆ ಅಂತ ಕೊಡೋದು 300 ರೂಪಾಯಿ. 300 ರೂಪಾಯಿಗೆ ತಿಂಗಳಿಗೆ ಎಷ್ಟಾಯ್ತು? 9,000 ಆಗಲಿಲ್ವಾ ಕೂತಲ್ಲಿಯೇ? ಸುಮ್ಮನೆ ನಾಟಕ ಆಡ್ಲಿಕ್ಕೆ ಹೋಗಬೇಡಿ. ನಂದಿನಿ ಮಿಲ್ಕ್ ಬೂತಿನವರಿಗೆ ನನ್ನೊಂದು ಪ್ರಶ್ನೆ ಉಂಟು. ಒಂದು ಏರಿಯಾದಲ್ಲಿ ಎಷ್ಟು ಮಿಲ್ಕ್ ಬೂತ್ಗಳನ್ನು ಕೊಡ್ಬೋದು ಅಂತ? ಯಾಕೆಂದರೆ ಈ ಜಂಕ್ಷನಲ್ಲಿ ಮೇಲೆ ಒಂದು ಮಿಲ್ಕ್ ಬೂತ್ ಉಂಟು, ಇಲ್ಲಿ ಒಂದು ಮಿಲ್ಕ್ ಬೂತ್ ಉಂಟು, ಪಕ್ಕದಲ್ಲಿ ಒಂದು ಮಿಲ್ಕ್ ಬೂತ್ ಉಂಟು. 50 ಮೀಟರ್ ಡಿಸ್ಟೆನ್ಸ್ ಇಲ್ಲ. 2 ಅಂಗಡಿಯನ್ನು ಬಂದು ನೋಡಿದಲ್ಲಿ ಬಾಡಿಗೆ ಕೊಡ್ತಾ ಇದ್ದಾರೆ. 2 ಅಂಗಡಿಯನ್ನು ಸಹ, ಒಂದು ಅಂಗಡಿ ಒಬ್ಬನಿಗೆ ಕೆಲಸಕ್ಕಿಟ್ಟು 700 ರೂಪಾಯಿ ಸಂಬಳ, ಇನ್ನೊಂದು ಅಂಗಡಿಯಲ್ಲಿ 300 ರೂಪಾಯಿದು ಹಾಲು ಕೊಡ್ತಾ ಇದ್ದಾರಂತೆ. ಮತ್ತು ಇದೊಂದು ಮಿಲ್ಕ್ ಬೂತು, ಇಲ್ಲಿ ಕಾರ್ಪೊರೇಷನ್ ಇದು ಮಿಲ್ಕ್ ಬೂತ್ ಲೈಸೆನ್ಸ್ ಉಂಟು. ಅದರ ಒಟ್ಟಿಗೆ ಫುಡ್ಡಿದು ಸಹ ಪರ್ಮಿಷನ್ ಕೊಟ್ಟಿದ್ದಾರೆ. ಆ ಫುಡ್ಡಿನವರು ಮಿಲ್ಕ್ ಬೂತಲ್ಲಿ ಫುಡ್ ಮಾಡುವ ಹೇಗೆ ಲೈಸೆನ್ಸ್ ಕೊಟ್ಟಿದ್ದಾರಂತ ಈ ಪ್ರಶ್ನೆಗೆ ಅಧಿಕಾರಿಗಳು ಉತ್ತರ ಕೊಡಬೇಕು. ಯಾವುದಾದ್ರೂ ಮಿಲ್ಕ್ ಬೂತಿಗೆ ಫುಡ್ ಲೈಸೆನ್ಸ್ ಕೊಡ್ಲಿಕ್ಕೆ ಉಂಟಾ ಅಂತ. ರೇಖಾ ಮೇಡಮ್, ಇದರ ಗಮನ ಕೊಡಬೇಕು ನೀವು, ಕಂದಾಯ ಅಧಿಕಾರಿಗಳು ನೀವೆಲ್ಲ ಸೇರಿ. ಮಿಲ್ಕ್ ಬೂತ್ ಹೇಗೆ ಮಾಡಬೇಕು, ಮಿಲ್ಕಿಗೆ ಯಾವ ರೀತಿ ಲೈಸೆನ್ಸ್ ಕೊಡಬೇಕು, ಮಿಲ್ಕಲ್ಲಿ ಯಾವ ರೀತಿಯ ಪ್ರಾಡಕ್ಟ್ ಇರಬೇಕಂತ ನೀವೇ ಹೇಳಬೇಕು. ಆನಂತರ ಒಂದು ಜಂಕ್ಷನಲ್ಲಿ, ಒಂದು ಬೀದಿಯಲ್ಲಿ ಎಷ್ಟು ಮಿಲ್ಕ್ ಬೂತನ್ನು ಇಡಬಹುದು? 3 ಮಿಲ್ಕ್ ಬೂತುಗಳು ಉಂಟು. ಕೂಡಲೇ ಬಂದಿದ್ದನ್ನು ಪರಿಶೀಲನೆ ಮಾಡಬೇಕು. 3 ಮಿಲ್ಕ್ ಬೂತುಗಳನ್ನು. ಯಾವನು ವ್ಯಾಪಾರ ಮಾಡಲಿಕ್ಕೆ ಹೋಗಿ ಬಾಡಿಗೆಗೆ ಕೊಡುವ ಮಿಲ್ಕ್ ಬೂತುಗಳು ಇಲ್ಲಿ ಜಾಸ್ತಿ ಆಗಿದೆ. ಸೋಮವಾರವೇ ಇದರ ಬಗ್ಗೆ ಬಂದು ಪರಿಶೀಲನೆ ಮಾಡಿ ಯಾವ ಅಧಿಕಾರಿ ಮಿಲ್ಕ್ ಬೂತಿಗೆ ಫುಡ್ಡಿಗೂ ಲೈಸೆನ್ಸ್ ಕೊಟ್ಟಿದ್ದಾನೆ ಆ ಅಧಿಕಾರಿಯ ಮೇಲೆ ಕ್ರಮ ಕೈಗೊಳ್ಳಬೇಕು. ಮಿಲ್ಕ್ ಬೂತಲ್ಲಿ ಯಾವ ಫುಡ್ ಮಾಡ್ಬೋದಂತ ಅಧಿಕಾರಿ ನಮಗೆ ಎಕ್ಸ್ಪ್ಲೇನ್ ಮಾಡಬೇಕು. ನಂದಿನಿಯಲ್ಲಿ ನೀವು ಫುಡ್ ಲೈಸೆನ್ಸ್ ಕೊಡೋದಾದರೆ, ಫುಡ್ ಮಾಡಲಿಕ್ಕೆ ಅವಕಾಶ ಇರುವುದಾದರೆ ಎಲ್ರಿಗೂ ಪರ್ಮಿಷನ್ ಕೊಡಿ, ಇಲ್ಲಿ ಫುಡ್ ಮಾಡ್ಬೋದು ಅಂತ. ಈ ಒಂದು ಅಂಗಡಿಗೆ ಫುಡ್ ಲೈಸೆನ್ಸ್ ಕೊಟ್ಟಿದ್ದೀರಿ, ಅದು ಹೇಗೆ ಅಂತ ಗೊತ್ತಿಲ್ಲ. 3 ಅಂಗಡಿಗಳಲ್ಲಿ ಯಾವುದೇ ಫುಡ್ ಲೈಸೆನ್ಸ್ ಇಲ್ಲದೆ ಎಲ್ಲ ವಸ್ತುಗಳನ್ನು, ಆಹಾರ ಪ್ರಾಡಕ್ಟ್ಗಳನ್ನು ಮಾರ್ತಾ ಇದ್ದಾರೆ. ಎಂತೆಲ್ಲ ವಸ್ತುಗಳು ಅಲ್ಲಿ ಶಾಪಲ್ಲಿ ಉಂಟು. ಒಂದು ಮಿಲ್ಕ್ ಬೂತ್ ಕೊಡುವ ಒಂದು ಅಧಿಕಾರಿ ಅಲ್ಲಿ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಕೊಂಡು ರಿನ್ಯೂವಲ್ ಮಾಡೋದಾ, ಅಥವಾ ಫುಡ್ಡಿಗೆ ಒಬ್ಬ ಅಧಿಕಾರಿ ಇದ್ದಾನೆ ಪರ್ಮಿಷನ್ ಕೊಡಲಿಕ್ಕೆ, ಅವನು ಸಹ ಅವನ AC ಕ್ಯಾಬಿನಲ್ಲಿ ಕೂತು ಪರ್ಮಿಷನ್ ಕೊಡಬೇಕಂತ ನಮಗೆ ಬೇಕು. ಹಾಗಾಗಿ 2 ಅಧಿಕಾರಿಗಳನ್ನು, ಯಾವುದು ನಂದಿನಿಯ ಅಧಿಕಾರಿಗಳನ್ನು ಮತ್ತು ಯಾರು ಫುಡ್ಡಿಗೆ ಕೊಟ್ಟಿದ್ದಾರೆ ಲೈಸೆನ್ಸ್ ನಂದಿನಿ ಬೂತಲ್ಲಿ, ಅವರು ಬಂದು ಇದನ್ನು ಪರಿಶೀಲನೆ ಮಾಡಿ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ರೇಖಾ ಮೇಡಮ್ ಖಾಲಿ ಬೀದಿ ಬದಿ ವ್ಯಾಪಾರಸ್ಥರನ್ನು ಮಾತ್ರ ನೋಡ್ಕೊಂಡು ಹೋಗುವುದಲ್ಲ, ಯಾವುದೆಲ್ಲ ಇಲ್ಲಿಗೆ ಆಕ್ಟಿವಿಟೀಸ್ ಶಾಪ್ಗಳಲ್ಲಿ ಆಗ್ತಾ ಉಂಟು ಎಲ್ಲವನ್ನು ನೀವು ತೆರವು ಮಾಡಬೇಕು. ನಾವು ತೋರಿಸಿಕೊಡೋದು ಕರ್ತವ್ಯ ನಮ್ಮದು, ಆ ನಂತರ ಕಾರ್ಯಾಚರಣೆ ಮಾಡುವ ಕರ್ತವ್ಯ ನಿಮ್ಮದು.